ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅವರೆಕಾಯಿ ಉಪ್ಪಿಟ್ಟು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ರವೆ ಹಾಕಿ ಹುರಿದು ಸೈಡಿಗೆ ಇಟ್ಕೊಳ್ಳಿ. ಮತ್ತೆ ಒಂದು ಬಾಣಲಿ ತಗೊಳ್ಳಿ. ಅದಾದ ನಂತರ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕಿ ಮತ್ತು ಕಡಲೆಕಾಯಿ ಬೀಜ ಹಾಕಿ ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗಾಗಿ ಹುರಿದಾಕಿ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಗೆ ಹಾಕಿದ್ದು ನಂತರ ಟೊಮೆಟೊ ಹಾಕಿ ಟೊಮೆಟೊ ಸ್ವಲ್ಪ 2 ಮಿನಿಟ್ಸ್ ಹುರಿದು ಆದ ನಂತರ ಚೆನ್ನಾಗಿ ಹುರ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ತಪ್ಪಲೆಯಲ್ಲಿ ನೀರು ಕಾಯಿಸ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಇದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಅದನ್ನು ತಪ್ಪಲೆಯಲ್ಲಿ ನೀರು ಕಾಯಿಸ್ಕೊಂಡು ನಿಮಗೆ ಎಷ್ಟು ಮೆಜರ್ಮೆಂಟ್ಗೆ ಹಾಕಿರ್ತೀರೋ ಅಷ್ಟು ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಒಂದು 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ. ಅದು ಕುದಿದಾದ್ಮೇಲೆ ನಂತರವೇ ರವೆ ಹುರ್ಕೊಂಡಿರ್ತೀವಲ್ವ, ಸೈಡಿಗೆ ಇಟ್ಕೊಂಡಿರ್ತೀವಲ್ವ, ಮತ್ತು ಅವರೆಕಾಯಿನ ಚೆನ್ನಾಗಿ ಅವರೆಕಾಯಿ ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಅದನ್ನು ತೆಗ್ದು ನಾವು ಒಗ್ಗರಣೆ ಹಾಕೋಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆಲ್ಲ ಹಾಕಿಬಿಟ್ಟು ಇನ್ನೂ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಕುದ್ದಾದ ನಂತರ ಅವರೆಕಾಯೆಲ್ಲ ತೆಗ್ದು ಈ ಬಾಣಲಿಗೆ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಸಿನೀರಲ್ಲೇ ಎಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕುದಿಯೋಕ್ಕೆ ಬಿಡಿ. ಕುದ್ದಿದಾದಮೇಲೆ ಆ ರವೆ ಹುರಿದಿರ್ತೀವಲ್ವ, ಆ ರವೆನ ತೆಗ್ದು ಇವಾಗ ಹಾಕಬೇಕು. ಹಾಕಾದ ನಂತರ ಒಂದು 5 ನಿಮಿಷ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇವಾಗ ನೋಡಿ ರವೆ ಹಾಕಬೇಕು. ಹುರಿದಿರೋ ರವೆನ ಹಾಕಬೇಕು. ಹಾಕಿಬಿಟ್ಟು ಕಲಿಸ್ಬಿಡಿ. ಒಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಹಾಗೆ ಮೂಗೋಕ್ಕೆ ಇಟ್ಬಿಡಿ. ಒಂದು 2 ಮಿನಿಟ್ಸ್ ಸ್ಲಿಮ್ಮಲ್ಲಿ ಇಟ್ಬಿಡಿ. ನಿಮಗೆ ಬಿಸಿ ಬಿಸಿಯಾದ ಅವರೆಕಾಯಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.